ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಯೋಗ ನಿದ್ರೆ ಈ ಪದವನ್ನು ಕೆಲವರು ಕೇಳಿರ್ಬೋದು, ಕೆಲವರು ಯೋಗ ನಿದ್ರೆಯನ್ನು ಮಾಡ್ತಾ ಇರ್ಬೋದು. ಇನ್ನು ಕೆಲವರಿಗೆ ಈ ಯೋಗ ನಿದ್ರೆ ಅನ್ನೋ ಪದನೇ ಹೊಸದು ಅಲ್ವಾ? ಹಾಗಾಗಿ ಇವತ್ತು ಯೋಗ ನಿದ್ರೆಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಯೋಗ ನಿದ್ರೆಯನ್ನು ನಾನು ಕೂಡ ಪ್ರತಿದಿನ ಮಾಡ್ತಾ ಇದ್ದೀನಿ. ನನ್ನ ಜೀವನದ ಭಾಗವನ್ನಾಗಿ ನಾನು ಯೋಗ ನಿದ್ರೆಯನ್ನು ಅಳವಡಿಸ್ಕೊಂಡಿದ್ದೀನಿ. ಯೋಗ ನಿದ್ರೆ ಅನ್ನೋದು ಒಂದು ಗೈಡೆಡ್ ಮೆಡಿಟೇಷನ್. ನಮ್ಮನ್ನು ತುಂಬ ಡೀಪಾಗಿ ರಿಲ್ಯಾಕ್ಸೇಷನ್ಗೆ ತೆಗೆದುಕೊಂಡು ಹೋಗುವಂಥ ಒಂದು ಸರಳವಾದ ಸುಲಭವಾದ ತಂತ್ರ ಅಂತ ಹೇಳ್ಬೋದು. ಇದು ನಿದ್ದೆಯಂತೆ ಶರೀರಕ್ಕೆ ವಿಶ್ರಾಂತಿಯನ್ನು ಸಹ ಕೊಡುತ್ತೆ. ಜೊತೆಗೆ ನಿಮ್ಮ ಮನಸ್ಸು ಯೋಗ ನಿದ್ರೆಯಲ್ಲಿ ಜಾಗರೂಕರಾಗಿರುತ್ತೆ. ನಿದ್ದೆಯಲ್ಲಾದರೆ ಸಂಪೂರ್ಣವಾಗಿ ನಮಗೆ ಜಾಗರೂಕತೆ ಎಚ್ಚರ ಇರೋದಿಲ್ಲ. ಆದರೆ ಯೋಗ ನಿದ್ರೆಯಲ್ಲಿ ಒಳ ಮನಸ್ಸು ನಮಗೆ ಎಚ್ಚರ ಇರುತ್ತೆ. ಶರೀರ ನಿದ್ದೆಗೆ ಹೋಗಿರುತ್ತೆ, ಒಳ ಮನಸ್ಸು ಜಾಗೃತವಾಗಿರುತ್ತೆ. ಯೋಗ ನಿದ್ರೆಯನ್ನು ವಿಜ್ಞಾನವೂ ಸಹ ಬೆಂಬಲಿಸುತ್ತೆ. ಈಗ ಯೋಗ ನಿದ್ರೆಯಲ್ಲಿ ಡೆಲ್ಲಿಯ ಏಮ್ಸ್ ಸಂಸ್ಥೆಯು ಯೋಗ ನಿದ್ರೆಯ ಬಗ್ಗೆ ರಿಸರ್ಚನ್ನು ಮಾಡಿದೆ. ಯೋಗ ನಿದ್ರೆ ತುಂಬ ಪರಿಣಾಮಕಾರಿ ಮನುಷ್ಯನ ಜೀವನದಲ್ಲಿ ಅನ್ನೋದನ್ನು ಡೆಲ್ಲಿ IIT ಮತ್ತು ಏಮ್ಸ್ ಸಂಸ್ಥೆಯವರು ಪ್ರಯೋಗವನ್ನು ಮಾಡಿದ್ದಾರೆ. ಯೋಗ ನಿದ್ರೆಯಿಂದ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ವೃದ್ಧಿಯಾಗತ್ತೆ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ಹೀಗಾಗಿ ಯೋಗ ನಿದ್ರೆ ಅನ್ನೋದು ಮನುಷ್ಯನ ಜೀವನಕ್ಕೆ ಅತೀ ಮುಖ್ಯವಾಗಿರೋದು. ಈಗ ಯೋಗ ನಿದ್ರೆಯಿಂದ ಏನೆಲ್ಲ ಪ್ರಯೋಜನ ಇದೆ, ಲಾಭಗಳು ಏನಿದೆ ಅಂತ ನೋಡೋಣ. ಸ್ಟ್ರೆಸ್ ಕಡಿಮೆ ಆಗುತ್ತೆ, ಜೊತೆಗೆ ಚಿಂತೆಯಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ, ಶಾಂತಿ ಸ್ಥಾಪನೆಯಾಗತ್ತೆ, ಮತ್ತು ನಿದ್ರೆ ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅನೇಕ ರೋಗಗಳಿಂದ ಬಳಲ್ತಾ ಇದ್ದವರು ಆರೋಗ್ಯವಂತರಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಆಂಗ್ಸೈಟಿ ಸಮಸ್ಯೆಯಿಂದ ಬಳಲ್ತಾ ಇದ್ದವರು ಆಂಗ್ಸೈಟಿಯಿಂದ ಹೊರಗಡೆ ಬಂದು ಎಲ್ಲರಂತೆ ಜೀವನ ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಏಕಾಗ್ರತೆ ವೃದ್ಧಿಯಾಗತ್ತೆ, ಕೆಲಸದ ಕಾರ್ಯಗಳಲ್ಲಿ ಚುರುಕುತನ ಬರುತ್ತೆ, ಮತ್ತು ಭಾವನಾತ್ಮಕವಾಗಿ ಸಮತೋಲನ ಅನ್ನೋದು ಬಹಳ ಮುಖ್ಯವಾಗಿರೋದು. ಸಮತೋಲನದಿಂದ ಇದ್ದರೆ ನಾವು ಜೀವನವನ್ನು ಸುಗಮವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಜೊತೆಗೆ ಯೋಗ ನಿದ್ರೆ ಅನ್ನೋದು ಮನುಷ್ಯನ ಜೀವನದಲ್ಲಿ ಒಂದು ರೀಸೆಟ್ ಬಟನ್ ಇದ್ದಾಗೆ. ಎಲ್ಲೇ ಎಷ್ಟೇ ಗಲಿಬಿಲಿ ಆದರೂ ಯಾವ್ದಾದ್ರು ಒಂದು ಮಷಿನಲ್ಲಿ ರೀಸೆಟ್ ಮಾಡಿಬಿಟ್ರೆ, ಅಥವಾ ಮೊಬೈಲ್ನಲ್ಲಿ ರೀಸೆಟ್ ಮಾಡಿಬಿಟ್ರೆ ಹೊಸದಂತೆ ಆಗತ್ತಲ್ವ. ಯೋಗ ನಿದ್ರೆಯಲ್ಲೂ ಹಾಗೇನೆ. ಎಷ್ಟೇ ಏನೇ ಒತ್ತಡ ಸುಸ್ತು ಏನೇ ಇದ್ರೂ ಒಂದು ಯೋಗ ನಿದ್ರೆ ಮಾಡಿಬಿಟ್ರೆ ಆಹಾ ಅನಿಸೋಷ್ಟು ಆಗತ್ತೆ. ಮನಸ್ಸು ಶಾಂತವಾಗಿರೋದಕ್ಕೆ ನಮಗೆ ಯೋಗ ನಿದ್ರೆ ತುಂಬಾ ಸಹಕಾರಿ. ಮನಸ್ಸು ಶಾಂತವಾಗಿದ್ದರೆ ನಾವು ಅಂದ್ಕೊಂಡಿದ್ದನ್ನು ಸುಲಭವಾಗಿ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಸಂಕಲ್ಪಗಳು ಈಡೇರೋದಕ್ಕೆ ನಮಗೆ ಯೋಗ ನಿದ್ರೆ ತುಂಬಾ ಸಹಕಾರಿ. ಈಗ ಚಿಟ್ಟೆಗಳನ್ನು ಹಿಡಿಯೋದಕ್ಕೆ ಹೋದರೆ ಚಿಟ್ಟೆಗಳು ಕೈಗೆ ಖಂಡಿತ ಸಿಗೋದಿಲ್ಲ. ಎಷ್ಟು ವೇಗವಾಗಿ ಹಾರ್ತಾರೆ, ಚುರುಕಿನಿಂದ ಇರ್ತವೆ ಅಲ್ವಾ? ಅದೇ ಶಾಂತವಾದ ಒಂದು ಪಾರ್ಕ್ನಲ್ಲಿ ನಾವು ಆರಾಮವಾಗಿ ಶಾಂತ ರೀತಿಯಲ್ಲಿ ಕುಳಿತುಕೊಂಡ್ರೆ ಚಿಟ್ಟೆಗಳೇ ಸಹ ನಮ್ಮ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಅದೇ ರೀತಿಯಲ್ಲಿ ನಾವು ಮನಸ್ಸು ಶಾಂತವಾಗಿದ್ದರೆ, ನಾವು ನೆಮ್ಮದಿಯಾಗಿದ್ದರೆ, ನಾವು ಅಂದುಕೊಂಡಿದ್ದೆಲ್ಲ ನಮಗೆ ನೆರವೇರೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಸಹ ಯೋಗ ನಿದ್ರೆಯನ್ನು ಮಾಡ್ತೀನಿ, ಜೊತೆಗೆ ಯೋಗ ನಿದ್ರೆಯನ್ನು ಸಹ ಮಾಡಿಸ್ತೀನಿ. ಕೆಲವು ಯೋಗ ನಿದ್ರೆ ಅನುಭವಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ನಾನು ಶೇರ್ ಮಾಡ್ತೀನಿ. ಅವರ ಅನುಭವಗಳನ್ನು ಕೇಳಿ ನೀವು ಮುಂದೆ ಹೋಗ್ಬೋದು. ಜೊತೆಗೆ ಯೋಗ ನಿದ್ರಾ ಆಡಿಯೋವನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲೂ ಸಹ ಹಾಕ್ತೀನಿ. ಅದನ್ನು ಸಹ ನೀವು
ಆಡಿಯೋ ಪ್ಲೇ ಮಾಡಿಕೊಂಡು ಯೋಗ ನಿದ್ರಾಭ್ಯಾಸವನ್ನು ಮಾಡ್ಕೋಬೋದು. ಈಗೆಲ್ಲ ನೀವು ಯಾರೆಲ್ಲ ಯೋಗ ನಿದ್ರಾಭ್ಯಾಸ ಪ್ರತಿದಿನ ಮಾಡ್ತಾ ಇದ್ದೀರಾ, ನಿಮ್ಮ ಅನುಭವ ಹೇಗಿದೆ ಅನ್ನೋದನ್ನು ದಯಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಗೊತ್ತಿಲ್ಲದೆ ಇರೋರು ಯೋಗ ನಿದ್ರೆಯ ಬಗ್ಗೆ ನೋ ಅಂತ ಹೇಳಿ ಕಮೆಂಟ್ ಮಾಡಿ.